ನಮಸ್ಕಾರ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಾಗುತ್ತೆ ಇವತ್ತು? ಭದ್ರಾ ಮತ್ತು ವಿದ್ಯೆ ನಡುವೆ ಪ್ರೀತಿ ಹೆಚ್ಚಾಗುತ್ತಾ? ಇಲ್ಲದಿದ್ದರೆ ಸಾವಿತ್ರಿ ಕೇಳೋ ಪ್ರಶ್ನೆಗೆ ವಿದ್ಯೆ ಏನಂತಾಳೆ? ವಿದ್ಯೆ ಸೋಲ್ತಾಳಾ? ಕಣ್ಮಣಿ ಮತ್ತು ರಾಖಿ ಈಶ್ವರಿ ಕಣ್ಣಿಗೆ ಸಿಕ್ಕಿ ಬೀಳ್ತಾರಾ? ಏನಾಗುತ್ತೆ ನೋಡೋಣ ಬನ್ನಿ. ಇನ್ನು ಪ್ರಾರಂಭದಲ್ಲಿ ವಿದ್ಯಾ ಮನೆಗೆ ಬರೋದನ್ನೇ ಸಾವಿತ್ರಿ, ಚಿತ್ರ, ವಿನಂತಿ, ಈಶ್ವರಿ ಎಲ್ಲ ಕಾಯ್ತಾ ಇರ್ತಾರೆ. ಯಾಕಂದರೆ ಅವಳಿಗೆ ಸರಿಯಾಗಿ ತರಟೆಗೆ ತಗೊಳ್ಬೇಕು ಅಂತ ಹೇಳಿ. ಇನ್ನು ವಿದ್ಯಾ ಮನೆ ಒಳಗೆ ಹೋಗ್ತಾ ಇರ್ತಾಳೆ. ಆವಾಗ ಸಾವಿತ್ರಿ ಹೇಳ್ತಾಳೆ, ನಿಲ್ಲು, ಎಲ್ಲಿಗೆ ಹೋಗ್ತಿದ್ಯಾ? ಓ, ಒತ್ತಾರೆ ಕಾಲೇಜಿಗೆ ಹೋಗಿ ಈಗ ಬರ್ತಿದ್ಯಾ? ಏನು ಅಂದ್ಕೊಂಡಿದ್ಯಾ ನಿನ್ನ ನೀನು ಅಂತ ಹೇಳಿ ಸಾವಿತ್ರಿ ಬೈತಾಳೆ. ಇನ್ನು ವಿನಂತಿ ಹೇಳ್ತಾಳೆ, ಬೆಳಗಿನ ಜಾವ 4:15 5 ಗಂಟೆಗೆ ಹೋಗ್ತೀಯಲ್ಲ, ಎಲ್ಲಿಗೆ ಹೋಗ್ತೀಯಾ ಅಂತ ಹೇಳ್ಕೊಂಡು ವಿನಂತಿ ಬೈತಾಳೆ. ಇನ್ನು ಈಶ್ವರಿ ಹೇಳ್ತಾಳೆ, ಅಲ್ಲಮ್ಮ, ನಿಂಗೆ ಈ ರೀತಿ ಎಲ್ಲ ಬೈತಿದ್ದಾರೆ ಅಂದರೆ ಯಾಕಂದರೆ ನಿಂಗೆ ಗೊತ್ತಾ? ಯಾಕಂದರೆ ಮದುವೆ ಆದ ಹೆಣ್ಮಗಳು ಬೆಳಗಿನ ಜಾವ ಎದ್ದು ಆ ನಂತರ ಅವಳ ಮನೆ ಕೆಲಸ ಎಲ್ಲ ಮಾಡಿ ನಂತರ ಹೊರಗೆ ಹೋಗಿ ದೀಪ ಹಚ್ಚೋ ಮುಂಚೆನೇ ಮನೆಗೆ ಬಂದು ಸೇರಿಕೊಳ್ಬೇಕು. ಅದೇ ಅಲ್ವಾ ಮದುವೆ ಆದ ಹೆಣ್ಣಿನ ಲಕ್ಷಣ. ಆದರೆ ನೀನು ಈ ರೀತಿ 10 ಗಂಟೆಗೆ ಬರ್ತಿದೆಯಲ್ಲ, ಅದು ಆಟೋದಲ್ಲಿ ಬಂದು ಇಳಿತಾ ಇದೆಯಾ? 4 ಜನ ನೋಡಿದವರು ಏನಂತ ಅಂದ್ಕೊಳ್ತಾರೆ? ನೀನು ಅದನ್ನು ಯೋಚನೆ ಮಾಡಿದ್ಯಾ ವಿದ್ಯಾ? ಹೇಳ್ಕೊಂಡು ತುಂಬ ನಾಟಕ ಮಾಡಿ ಮಾತಾಡ್ತಾ ಇರ್ತಾಳೆ ಈಶ್ವರಿ. ಆವಾಗ ವಿದ್ಯಾ ಹೇಳ್ತಾಳೆ, ಅಯ್ಯೋ ಚಿಕ್ಕತ್ತೆ, ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ಏನು ಹೆಣ್ಮಕ್ಳು ಬೆಳಿಗ್ಗೆ ಎದ್ದು ಮನೇಲಿರಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ನಂತರ ದೀಪ ಹಚ್ಚೋ ಮುಂಚೆನೇ ಮನೆ ಬಂದು ಸೇರಿಕೊಳ್ಬೇಕಾ? ಅತ್ತೆ, ನೀವು ಮೊದಲು ಬದಲಾಗಿ. ಇವಾಗಿನ ಹೆಣ್ಮಕ್ಳು ಎಷ್ಟೆಲ್ಲ ಸಾಧನೆ ಮಾಡ್ತಿದ್ದಾರೆ ಗೊತ್ತಾ? ಅವ್ರ ಮನೇಲಿ ಪಾತ್ರೆ ತಿಕ್ಕೋಕ್ಕೂ ಸೈ, ಹೊರಗಡೆ ಹೋಗಿ ಸಾಧನೆ ಮಾಡೋಕ್ಕೂ ಸೈ. ಇವಾಗಿನ ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ ಚಿಕ್ಕತ್ತೆ. ಹೆಣ್ಮಕ್ಳು ಸಾಧನೆ ಮಾಡಲಿಕ್ಕೆ ಯಾವುದೇ ಅಡ್ಡಿನೂ ಇಲ್ಲ. ಗಂಡ್ಮಕ್ಳಿಗೂ ಹೆಣ್ಮಕ್ಳು ಇವಾಗ ಸರಿ ಸಮಾನರು. ಗಂಡ್ಮಕ್ಳು ಮಾತ್ರ ಸಾಧನೆ ಮಾಡಬೇಕು ಅಂತ ಏನಿಲ್ಲ, ಹೆಣ್ಮಕ್ಳು ಕೂಡ ಸಾಧನೆ ಮಾಡ್ತಾರೆ. ಅದನ್ನು ಮೊದಲು ತಿಳ್ಕೊಳ್ಳಿ ಚಿಕ್ಕತ್ತೆ ನೀವು ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಹೇಳ್ತಾಳೆ, ಏನೇ ಇನ್ನೇನು ಡಾಕ್ಟರ್ ಓದ್ತಿದ್ಯಾ ಅಷ್ಟೇ, ಅದನ್ನು ಬಿಟ್ಟು ಏನೋ ಒಂದು ದೊಡ್ಡ ಸಾಧನೆ ಮಾಡ್ತಿದ್ಯಾ ಅನ್ನೋ ಥರನೇ ಇದೆಯಲ್ಲ, ಓದ್ತಿರೋದು ಡಾಕ್ಟರ್ ತಾನೇ ಅಂತ ಹೇಳ್ಕೊಂಡು ಹೀಯಾಳಿಸಿ ಮಾತಾಡ್ತಾಳೆ ಸಾವಿತ್ರಿ. ಆಗ ವಿದ್ಯೆ ಹೇಳ್ತಾಳೆ, ಹೌದತ್ತೆ, ನಾನು ಓದ್ತಿರೋದು ಡಾಕ್ಟರೇ. ಅದು ನಿಮಗೆ ಸಾಧನೆ ಅಲ್ಲದೆ ಇರ್ಬೋದು, ಆದರೆ ನನಗೆ ಅದು ನನ್ನ ಕನಸು, ನನ್ನ ಸಾಧನೆ, ನನ್ನ ಛಲ. ನಾನು ಡಾಕ್ಟರ್ ಆಗೇ ಆಗ್ತೇನೆ ಅಂತ ಹೇಳ್ತಾಳೆ. ಆವಾಗ ಸಾವಿತ್ರಿ ಹೇಳ್ತಾಳೆ, ನೀ ಡಾಕ್ಟರ್ ಆಗೋಳು ಎಲ್ಲೇ ಹೋಗಿದ್ಯಾ ಇಷ್ಟೊತ್ತು? ಏನು ನಮ್ಮ ಮಾನ ಮರ್ಯಾದೆನ ತೆಗಿಬೇಕಂತ ಅಂದ್ಕೊಂಡಿದ್ದೇನೆ ಅಂತ ಹೇಳ್ತಾಳೆ ವಿದ್ಯಾ. ನೋಡಿ ಅತ್ತೆ, ನಾನು ಯಾರ ಮಾನ ಮರ್ಯಾದೆ ಕೂಡ ತೆಗಿಲಿಕ್ಕೆ ನಿಂತಿಲ್ಲ. ನೋಡಿ, ನಾನು ಡಾಕ್ಟರ್ ಆಗಬೇಕು, ಅದಕ್ಕೆ ನನಗೆ ಖರ್ಚಿಗೆ ಹಣ ಬೇಕು. ಅದಕ್ಕೋಸ್ಕರ ನಾನು ಒಂದು ಹೋಟೆಲ್ನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದೇನೆ ಅಷ್ಟೇ. ನೋಡಿ ಅತ್ತೆ, ನಾನು ಬೇರೆಯವ್ರ ಥರ ಬಿಟ್ಟು ಕುಳ್ ತಿನ್ಕೊಂಡು ಇಲ್ಲಿ ಇರೋ ಅಭ್ಯಾಸ ನನಗಿಲ್ಲ. ನಾನು ಏನಿದ್ರೂ ಸ್ವಾಭಿಮಾನದಲ್ಲಿ ಇರೋಳು. ಹಾಗಾಗಿ ನನ್ನ ದುಡಿಮೆನ ನಾನೇ ಮಾಡ್ಕೊಳ್ತಿದ್ದೇನೆ. ನಿಮ್ಮದೆಲ್ಲ ಪ್ರಶ್ನಾವಳಿಗಳು ಮುಗ್ದಿದ್ರೆ ಮೊದಲು ಇಲ್ಲಿಂದ ಹೋಗಿ ಅಂತ ಹೇಳ್ಕೊಂಡು ಸೀದಾ ಅವ್ರ ಮುಖಕ್ಕೆ ತಿರುಗೇಟು ಕೊಟ್ಟು ಹೋಗ್ತಾಳೆ ವಿದ್ಯಾ. ಇನ್ನು ಈಶ್ವರಿ ಸಾವಿತ್ರಿ ಎಲ್ಲ ಹೇಳ್ತಾ ಇರ್ತಾಳೆ, ನೋಡಿದ್ಯಾಕ ಎಷ್ಟು ದುರಹಂಕಾರ ಅವಳಿಗೆ ಅಂತ ಹೇಳ್ತಾ ಇರ್ತಾಳೆ. ಆಗ ಈಶ್ವರಿ ಹೇಳ್ತಾಳೆ, ಇರಲಿ ಬಿಡು ಸಾವಿತ್ರಿ, ಎಷ್ಟು ದಿನ ಇವಳು ದುರಹಂಕಾರ ಅಂತ ಹೇಳ್ಕೊಂಡು ಅವ್ರ ಪಾಡಿಗೆ ಅವರು ಅವಳ ಬಗ್ಗೆ ಬೈಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಈ ಕಡೆ ಭದ್ರ ಕಾಯ್ತಾ ಇರ್ತಾನೆ ವಿದ್ಯೆ ಬರೋದನ್ನು. ಇನ್ನು ವಿದ್ಯೆ ಬರ್ತಾಳೆ. ಆಗ ಭದ್ರ ಹೇಳ್ತಾನೆ, ಏನಮ್ಮಿ, ನೀನು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಾಳೆ, ಹೌದು, ಹೋಟೆಲಲ್ಲೇ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ನಿಂಗೆ ಹೋಟೆಲಲ್ಲಿ ಕೆಲಸ ಮಾಡೋಷ್ಟು ದರ್ದು ಏನಿದೆ? ಏನಾಗಿದೆ ನಿನಗೆ? ಅಲ್ಲೇ ಕೆಲಸ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾನೆ ಭದ್ರ. ಆವಾಗ ವಿದ್ಯಾ ಹೇಳ್ತಾಳೆ, ನೋಡಿ, ನನಗೆ ನನ್ನದೇ ಆದ ಖರ್ಚುಗಳಿದೆ. ಆ ಖರ್ಚು ನಿಭಾಯಿಸೋಕ್ಕೂ ನಾನು ಕೆಲಸ ಮಾಡಲೇಬೇಕು. ಹಾಗಾಗಿ ನಾನು ಹೋಟೆಲ್ಗೆ ಹೋಗ್ತಿದ್ದೇನೆ ಕೆಲಸ ಮಾಡೋಕ್ಕೆ. ಅದರಿಂದ ನಿಮಗೇನಾದರೂ ತೊಂದರೆ ಇದೆಯಾ ಅಂತ ಕೇಳ್ತಾಳೆ ವಿದ್ಯಾ. ಆಗ ಭದ್ರ ಹೇಳ್ತಾನೆ, ನೀನು ಯಾಕೆ ಹೋಟೆಲ್ಗೆ ಕೆಲಸ ಮಾಡೋಕ್ಕೆ ಹೋಗಬೇಕು? ಅಂಥದ್ದು ನಿಮಗೆ ಖರ್ಚು ಏನಿದೆ ಅಂತ ಕೇಳ್ತಾನೆ. ಆವಾಗ ವಿದ್ಯಾ ಹೇಳ್ತಾಳೆ, ನೋಡಿ, ನನಗೆ ನನ್ನದೇ ಖರ್ಚು ತುಂಬಾ ಇದೆ. ನಾನೇನು ಕೆಲಸ ಮಾಡ್ತಿರೋದು ಶೋಕಿ ಮಾಡೋಕ್ಕಲ್ಲ, ಅಥವಾ ಬಂದ ಹಣದಲ್ಲಿ ಐಷಾರಾಮಿ ಜೀವನ ನಡೆಸೋಕ್ಕೂ ಅಲ್ಲ. ನೋಡಿ, ನಾನಿವಾಗ ನನ್ನ ಕಾಲೇಜ್ ಫೀಸ್ ಕಟ್ಟಬೇಕು, ಬುಕ್ಸಿಗೆ ಹಣ ಬೇಕು. ಅಷ್ಟೇ ಅಲ್ಲ, ನನ್ನ ಮಗುವಿಗೆ ಸ್ಕ್ಯಾನಿಂಗ್ ಮಾಡಬೇಕು, ಮೆಡಿಸನ್ ಅಂತೇಳಿ ಸಾವಿರಾರು ಖರ್ಚಿದೆ. ಇವಾಗ ನಾನು ಬೇರೆ ಇಲ್ಲಿದ್ದೇನೆ, ಇಲ್ಲಿಗೂ ರೆಂಟ್ ಕೊಡಬೇಕಲ್ವಾ? ಹಾಗಾಗಿ ನಾನು ದುಡಿಲೇಬೇಕು. ನೋಡಿ, ನಾನು ದುಡಿಯೋದು ನನ್ನ ಅವಶ್ಯಕತೆಗೋಸ್ಕರ, ಅದನ್ನು ಬಿಟ್ಟು ಐಷಾರಾಮಿ ಜೀವನ ನಡೆಸೋದಕ್ಕಲ್ಲ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ನೀ ದುಡಿಲೇಬೇಕಂತಿದ್ದು ಟ್ಯೂಷನ್ ಮಾಡ್ಬೋದಲ್ಲ, ಅದು ಮಾಡಲಿಕ್ಕೆ ನಿಂಗೇನು ಅಂತ ಹೇಳ್ತಾನೆ. ಆವಾಗ
ವಿದ್ಯಾ ಹೇಳ್ತಾಳೆ, ನೋಡಿ ಟ್ಯೂಷನ್ ಮಾಡಿದರೆ ನಾನು ಅಂದ್ಕೊಂಡಷ್ಟು ಹಣ ಬರೋದಿಲ್ಲ. ಅಷ್ಟೇ ಅಲ್ಲ, ಇದು ಮಂತ್ರಿಗಳ ಮನೆ. ಹಾಗಿರುವಾಗ ನಾನು ಟ್ಯೂಷನ್ ಹೇಗೆ ಮಾಡಲಿ ನೀವೇ ಹೇಳಿ. ನೋಡಿ, ಅದಕ್ಕೆ ನಾನು ಹೋಟೆಲಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತೇನೆ ಅಂತ ಹೇಳ್ತಾಳೆ. ಆವಾಗ ಭದ್ರ ಹೇಳ್ತೇನೆ, ಓ, ನೀನು ಹೋಟೆಲಲ್ಲಿ ಕೆಲಸ ಮಾಡಿದ್ರೆ ಮಂತ್ರಿಗಳ ಮನೆಯವ್ರ ಅಂತ ಗೊತ್ತಾಗಲ್ವಾ, ಮಂತ್ರಿಯವ್ರ ಸೊಸೆ ಅಂತ ಗೊತ್ತಾಗಲ್ವಾ, ಆವಾಗ ನಮ್ಮ ಮಾನ ಮರ್ಯಾದೆ ಹೋಗಲ್ವಾ ಅಂತ ಬೈತಾನೆ. ಆವಾಗ ವಿದ್ಯಾ ಹೇಳ್ತಾಳೆ, ಎಲ್ಲಿ ಮಾವನ ಹೆಸರನ್ನು ಉಪಯೋಗಿಸ್ಬೇಕನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಹೋಗ್ತಾ ಇರೋದು ಒಂದು ಸಾಮಾನ್ಯ ಮೆಡಿಕಲ್ ಸ್ಟೂಡೆಂಟ್ ವಿದ್ಯೆ ಆಗಿ, ಅದನ್ನು ಬಿಟ್ಟು ಈ ಮನೆ ಸೊಸೆಯಾಗಿ ಅಲ್ಲ, ಅದನ್ನು ನೆನಪಿಟ್ಕೊಳ್ಳಿ. ಮಾವನ ಮರ್ಯಾದೆನ ಯಾವತ್ತೂ ನಾನು ತೆಗಿಯಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಇನ್ನು ಭದ್ರ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ಕಣ್ಮಣಿಗೆ ಏನು ಮಾಡೋದಂತಲೇ ಗೊತ್ತಾಗಲ್ಲ. ಇನ್ನು ರಾಖಿ ಹತ್ರ ಕಣ್ಮಣಿ ಹೇಳ್ತಾ ಇರ್ತಾನೆ, ಏನು ಮಾಡಲಿ ನೀನೇ ಹೇಳು ರಾಖಿ, ಇವಾಗ ಮದುವೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಮದುವೆ ಕಾರ್ಡ್ ಸಮೇತ ಹಂಚಲಿಕ್ಕೆ ಹೋಗಿದ್ದಾರೆ. ಹಾಗಿರುವಾಗ ಇನ್ನೇನು ಮಾಡಲಿ, ಯಾರ ಹತ್ರ ಈ ವಿಷಯ ಹೇಳಲಿ, ನಮ್ಮ ಪ್ರೀತಿ ಏನಾಗುತ್ತೆ ಹೇಳ್ಕೊಂಡು ತುಂಬಾ ದುಃಖ ಪಡ್ತಾ ರಾಖಿಯನ್ನು ಹಗ್ ಮಾಡಿಕೊಂಡು ತುಂಬಾ ಅಳ್ತಾ ಇರ್ತಾಳೆ. ಆ ಟೈಮಲ್ಲಿ ಈಶ್ವರಿ ಬರ್ತಾಳೆ. ಇನ್ನೇನು ಈಶ್ವರಿ ಬರಬೇಕು ಅನ್ನೋ ಅಷ್ಟರಲ್ಲಿ, ಡೋರ್ ಓಪನ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ರಾಖಿ ಗೊತ್ತಾಗುತ್ತೆ. ಅವನು ಅವಳಿಂದ ದೂರ ಹೋಗಿ ನಿಲ್ತಾನೆ. ದೂರ ಹೋಗಿ ನಿಂತಾಗ ಈಶ್ವರಿ ಬರ್ತಾಳೆ. ಈಶ್ವರಿ ಬಂದು ಕೇಳ್ತಾಳೆ, ನೀನೇನೋ ಮಾಡ್ತಿದ್ಯಾ, ಅದು ಈ ರೂಮಲ್ಲಿ, ಕಣ್ಮಣಿ ರೂಮಲ್ಲಿ ನಿಂಗೇನೋ ಕೆಲಸ ಅಂತ ಹೇಳಿ ಗದರ್ತಾಳೆ. ಆಗ ರಾಖಿ ಹೇಳ್ತಾನೆ, ಅದು ಏನಂದರೆ, ಹಾಂ, ಆ ಮೇಡಮ್ಮು ನೈಲ್ ಪಾಲಿಶ್ದವರು ಕೇಳಿದರು, ಅದಕ್ಕೆ ತಗೊಂಡು ಬಂದೆ ಅಂತ ಹೇಳ್ತಾನೆ. ಆವಾಗ ಈಶ್ವರಿ ಹೇಳ್ತಾಳೆ, ಏನು ನೈಲ್ ಪಾಲಿಶ್ ತೊಗೊಂಬರ್ಲಿಕ್ಕೆ ನೀನು ಈ ರೂಮಿಗೆ ಬಂದ್ಯಾ? ನೋಡು, ಹೆಣ್ಮಕ್ಳು ಇರೋ ರೂಮಿಗೆ ಒಬ್ಬನೇ ಬರೋದು ಸರಿಯಲ್ಲ, ಮೊದಲು ಇಲ್ಲಿಂದ ಹೋಗು ಅಂತ ಹೇಳಿ ಅವನನ್ನು ಬೈದು ಕಳಿಸ್ತಾಳೆ ಈಶ್ವರಿ. ಇನ್ನು ಈಶ್ವರಿ ಹೇಳ್ತಾಳೆ, ನೋಡು ಕಣ್ಮಣಿ, ಡ್ರೈವರನ್ನು ಎಲ್ಲಿಡಬೇಕೋ ಅಲ್ಲೇ ಇರಬೇಕು, ಅದನ್ನು ಬಿಟ್ಟು ರೂಮ್ ಒಳಗಡೆ ಸೇರಿಸ್ಕೊಳ್ಳೋ ಬುದ್ಧಿ ನೀನು ಕಲಿಬೇಡ, ಗೊತ್ತಾಯ್ತಲ್ವಾ? ಅವನ ಜಾಗ ಏನಿದ್ರು ಮನೆಯಿಂದ ಹೊರಗೆ, ಡ್ರೈವರ್ ಕಾರ್ ಹತ್ರನೇ ಇರಬೇಕು. ಅದನ್ನು ಬಿಟ್ಟು ಮನೆ ಒಳಗೆ ಸೇರಿಸ್ಕೊಳ್ಳೋದೇನು ಸರಿ, ಅದನ್ನು ಬಿಟ್ಟು ಬೆಡ್ರೂಮ್ ಒಳಗೆ ಸೇರಿಸ್ಕೊಳ್ತೀಯಾ? ನೋಡು, ಇದೇ ಲಾಸ್ಟ್ ಟೈಮ್, ಇನ್ಯಾವತ್ತೂ ಆ ರೀತಿ ಮಾಡಬೇಡ. ನೀನು ಮದುವೆ ಆಗೋ ಹುಡುಗಿ ಕಣ್ಮಣಿ, ಅದ್ರ ಬಗ್ಗೆ ನೆನಪಿರಲಿ ನಿನಗೆ ಅಂತ ಹೇಳ್ಕೊಂಡು ಅವಳ ಹತ್ರ ಹೇಳ್ತಾ ಇರ್ತಾಳೆ. ಆದರೆ ಕಣ್ಮಣಿಗೆ ಮದುವೆ ಬಗ್ಗೆ ಇಂಟ್ರೆಸ್ಟೇ ಇರೋದಿಲ್ಲ. ಅವಳಿಗೆ ರಾಖಿ ಬಗ್ಗೆನೇ ಚಿಂತೆ ಆಗ್ತಾ ಇರ್ತದೆ. ಹೇಗಪ್ಪ ಈ ಮದುವೆಯನ್ನು ತಪ್ಪಿಸೋದು, ಹೇಗೆ ನನ್ನ ಪ್ರೀತಿ ವಿಚಾರ ಹೇಳೋದು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಮುಂದೇನಾಗುತ್ತೆ, ರಾಖಿ ಮತ್ತು ಕಣ್ಮಣಿ ಪ್ರೀತಿ ವಿಚಾರ ಮನೆಯವರಿಗೆ ಗೊತ್ತಾಗುತ್ತಾ? ಭದ್ರನಿಗೆ ಕಣ್ಮಣಿ ಮದುವೆ ಆಗೋ ಹುಡುಗ ಕೆಟ್ಟವನು ಅಂತ ಗೊತ್ತಾಗುತ್ತಾ? ಏನಾಗುತ್ತೆ ಅಂತ ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೇ ಇರಲಿ.